ಇನ್ನು ಮೈಸೂರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್, ಮೈಸೂರಿನಲ್ಲೂ ಅಷ್ಟೇ ಕೊರೋನಾ ಸೋಂಕು ಸ್ಫೋಟ ಆಗುವಂತಹ ಭಯ ಇಲ್ಲೂ ಕೂಡ ಮುಂದುವರಿತಾ ಇದೆ. ಇವತ್ತು ಮತ್ತೆ ಒಂದು ಪಾಸಿಟಿವ್ ಕೇಸ್ ದಾಖಲಾಗಿದೆ. ಒಟ್ಟು 7 ಮಂದಿಗೆ ಇಲ್ಲಿ ಸೋಂಕಿರೋದು ಗೊತ್ತಾಗ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದವರಿಗೆ ಕೊರೋನಾ ಸೋಂಕು ಇಲ್ಲಿ ಒಕ್ಕರಿಸಿದೆ. ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಕೊರೋನಾ ಪಾಸಿಟಿವ್ ಬರ್ತಾ ಇದೆ. ಆಮೇಲೆ ಲಾಸ್ಟ್ ಟೈಮ್ ಇದು ಪ್ಯಾಂಡಮಿಕ್ ಹಂತವನ್ನ ಕೊರೋನಾ ತಲುಪಿರೋದ್ರಿಂದ ಟ್ರಾವೆಲ್ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗಲ್ಲ. ಈಗ ಟ್ರಾವೆಲ್ ಹಿಸ್ಟ್ರಿ ಯಾಕೆ ಯೋಚನೆ ಮಾಡ್ತಾರೆ ಅಂದ್ರೆ ಅದು ಬಂದಿರೋದು JN.1 ಅದಕ್ಕೆ ಲಿಂಕ್ ಇದೆಯಾ ಅನ್ನೋದಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ, ಬಿಟ್ರೆ ಇನ್ನೇನಕ್ಕೂ ಅಲ್ಲ. ಒಳಾಂಗಣ ಕಾರ್ಯಕ್ರಮದಲ್ಲಿ ಮಾಸ್ಕ್ ಕಡ್ಡಾಯ ಬಳಕೆಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಸಾಮಾನ್ಯ ನಿಯಮಗಳೇನಿದೆ ಅದೆಲ್ಲವೂ ಕೂಡ ವಾಪಸ್ ಆಗಿರೋದು ಗೊತ್ತಾಗ್ತಾ ಇದೆ. ಮೈಸೂರು ಜಿಲ್ಲೆ ಒಳಗಡೆ ನಾವು ಈಗ ಪ್ರತಿ ದಿವಸ 70ರಿಂದ 80 ಟೆಸ್ಟ್ಗಳನ್ನು ನಾವು ಮಾಡ್ತಾ ಇರೋದು. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾರು ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಇರುತ್ತೆ, ಅದರಲ್ಲೂ ಕೂಡ ಕೋಮಾರ್ಬಿಡಿಟೀಸ್ ಇದ್ದು ಕ್ರಿಟಿಕಲ್ ಕಂಡೀಷನಲ್ಲಿರುವಂಥವ್ರನ್ನ ನಾವು ಈಗ ಹಾಸ್ಪಿಟಲಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ನಾವು 77 ಟೆಸ್ಟ್ಗಳನ್ನು ನಾವು ಮಾಡಿದ್ದೀವಿ. ಅದರ ಹಿಂದೆನೂ ಕೂಡ 70 ಮತ್ತು 70 ರೇಂಜಲ್ಲೇ ನಾವು ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾಗ ನಿನ್ನೆ 6 ಇತ್ತು, ಇವತ್ತೊಂದು 7 ಕೇಸಸ್ಗಳಾಗಿದೆ. ಅದರಲ್ಲಿ ಕೋಇನ್ಸಿಡೆಂಟಲಿ ಯಾರೋ ಒಬ್ಬರು ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಅದ್ರ ಚೆಕ್ ಮಾಡಿದಾಗ ಅವ್ರದ್ದು ಒಂದು ಪಾಸಿಟಿವ್ ಬಂದಿದೆ ಅಂತ ಅವ್ರನ್ನ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ. ಅದರ್ವೈಸ್ ನಮ್ಮಲ್ಲಿ ಸದ್ಯಕ್ಕೆ 7 ಆ್ಯಕ್ಟಿವ್ ಕೇಸ್ ಇದೆ. ಅವರೆಲ್ಲರೂ ಕೂಡ ಕೋಮಾರ್ಬಿಡಿಟೀಸ್ ಇರೋವಂಥವ್ರು ಮತ್ತು ಒಂದು ಮೆಡಿಕಲ್ ಕಾಂಪ್ಲಿಕೇಶನ್ಸ್ಗಳು ಇರುವಂಥ ವ್ಯಕ್ತಿಗಳು. ಅವರಿಗೆಲ್ಲರಿಗೂ ಈಗ ನಾವು ಜಿಲ್ಲಾಡಳಿತದ ವತಿಯಿಂದ ಆರೋಗ್ಯ ಇಲಾಖೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯವರ ಒಂದು ಸಮನ್ವಯದಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗನ್ನು ಮಾಡಿಕೊಂಡು ಕೆಲವೊಂದು ಪ್ಲ್ಯಾನ್ಸ್ ಡೀಟೇಲ್ಸ್ ಕೊಡ್ತಾರೆ. KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. KP ನಾಗರಾಜ್, ಲಾಸ್ಟ್ ಟೈಮ್ ಕೂಡ ಬೆಂಗಳೂರು ನಂತರ ಅತಿ ಹೆಚ್ಚು ಸೋಂಕು ಕಾಣಿಸಿಕೊಂಡ ಜಿಲ್ಲೆಗಳಲ್ಲಿ ಮೈಸೂರು ಕಾಣಿಸಿಕೊಳ್ತಾ ಇತ್ತು. ಈಗ ಒಟ್ಟು 7 ಕೇಸ್ ದಾಖಲಾಗಿದೆ. ಸೊ ಈ 7 ಕೇಸು ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಸಿವಿಯಾರಿಟಿನ ಏನಾದರೂ ಕೋಮಾರ್ಬಿಡ್ ಕಂಡೀಷನ್ಸ್ ನಿಂದ ಬಳಲ್ತಾ ಇದ್ದೀರಾ? ಹಾಗೆ ಯಾವ ಏಜ್ ಗ್ರೂಪ್ ನಲ್ಲಿ ಇಲ್ಲಿ ತನಕದ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಆಗಿದೆ ಅಂತ? ಮಮತಾ, ಇವತ್ತು ಮೈಸೂರಲ್ಲಿ ಒಂದು ಕರೋನಾ ಕೇಸ್ ರಿಪೋರ್ಟ್ ಆಗ್ತಾ ಇರುವಂಥದ್ದು. ಅಲ್ಲಿಗೆ ಮೈಸೂರಿನಲ್ಲಿ ಒಟ್ಟು 7 ಕೇಸ್ಗಳು ಆದಂಥ ಆಗುತ್ತೆ. ಈ ಎಲ್ಲರೂ ಕೂಡ ಈಗಾಗಲೇ 7 ಜನ ಏನಿದ್ದಾರೆ ಇವರೆಲ್ಲರೂ ಕೂಡ 60 ವರ್ಷ ಮೀರಿರುವಂಥವ್ರು ಮತ್ತು ವಿವಿಧ ರೋಗಗಳಿಂದಲೂ ಕೂಡ ಬಳಲ್ತಾ ಇರುವಂಥವ್ರು. ಹಾಗಾಗಿ ಇದಕ್ಕೆ ಟ್ರಾವೆಲ್ ಹಿಸ್ಟರಿ ಇಲ್ಲ ಅನ್ನುವಂಥದ್ದು ಒಂದು ಹಂತದ ಸಮಾಧಾನದ. ಆದರೆ ಪ್ರಶ್ನೆ ಇರುವಂಥದ್ದು ಮಮತಾ, ಈಗ ವರ್ಷಾಂತ್ಯ ಇದೆ. ಹೀಗಾಗಿ ಕೇರಳದ ಭಾಗದಿಂದ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ. ಕೇವಲ ಕೇರಳ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಬರ್ತಾರೆ. ಆ ಸಂದರ್ಭದಲ್ಲಿನ ಪರಿಸ್ಥಿತಿ ಏನು ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ. ಹಾಗಂತ ಸಂಪೂರ್ಣವಾಗಿ ನಿರ್ಬಂಧವನ್ನು ಹೇರುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ, ಅಷ್ಟೊಂದು ಪರಿಸ್ಥಿತಿಯೂ ಕೂಡ ಕೆಟ್ಟಿಲ್ಲ. ಹಾಗಾಗಿ ಅದನ್ನ ನೆಗ್ಲೆಕ್ಟು ಮಾಡುವಂತಿಲ್ಲ. ಒಂದು ರೀತಿಯಾದಂತಹ ದೊಡ್ಡ ಆಪತ್ತಿನ ಸೂಚನೆ ಅನ್ನುವಂಥದ್ದು ಕಾಣ್ತಾ ಇದ್ರೂ ಕೂಡ ಏನು ಸ್ಟ್ರಿಕ್ಟ್ ಆದಂತಹ ಆಕ್ಷನ್ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲೂ ಕೂಡ ಮೈಸೂರು ಜಿಲ್ಲಾಡಳಿತ ಇಲ್ಲ. ಹೀಗಾಗಿನೇ ಸದ್ಯಕ್ಕೆ ಮೈಸೂರು ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು, ಒಳಾಂಗಣದ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇರ್ತೀರೋ ಅವರು ಮಾಸ್ಕನ್ನು ಹಾಕುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಒಟ್ಟು ದಿನಕ್ಕೆ 70 ಜನರಿಗೆ ಟೆಸ್ಟಿಂಗನ್ನು ಕೂಡ ಮಾಡಿರುವಂಥದ್ದು. ಅದರಲ್ಲಿ ಇವತ್ತಿಗೆ ಸೇರಿ ಟೋಟಲ್ ಆಗಿ 7. ಇವತ್ತಿನ ಸಂಖ್ಯೆ ತೀರಾ ಏನೋ ಗಾಬರಿ ಹುಟ್ಟಿಸುವಂತಹ ಸಂಖ್ಯೆಗಳೇನಲ್ಲ. ಆದರೆ ನಮಗೆ ಇರುವಂತಹ ಪ್ರಶ್ನೆ ಇರುವಂತಹದ್ದು, ಈ ಇಯರ್ನಲ್ಲಿ ಈ ವರ್ಷಾಂತ್ಯದ ಸಂದರ್ಭದಲ್ಲಿ ಮೈಸೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು, ಅದರಲ್ಲೂ ಕೂಡ ಕೇರಳದ ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದೇ ಈಗ ಸದ್ಯಕ್ಕೆ ಮೈಸೂರಿನ ವಿಚಾರದಲ್ಲಿ ಇರುವಂತಹ ಬಹುದೊಡ್ಡ ಆತಂಕ. ಮಮತಾ, ಬ್ರೈಟ್, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ.